ಚಿರಂಜೀವಿಯ ಕೊನೆಯ 3 ದಿನ TV9 ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಹರಿಪ್ರಸಾದ್. ಚಿರಂಜೀವಿ ಹೆಸರಿನಲ್ಲೇ ಸಾವು ಗೆದ್ದಿದ್ದ ಈ ನಟ ವಿಧಿಯಾಟದ ಮುಂದೆ ಸೋತಿದ್ದಾರೆ. ಕೇವಲ 39 ವರ್ಷದ ಚಿರು ಚಿರನಿದ್ರೆಗೆ ಜಾರಿದ್ದಾರೆ. ಕಣ್ಣೀರು ಕಡಲಾಗಿ ಹರಿದಿದೆ. ಹಾಗಾದ್ರೆ ವಾಯುಪುತ್ರನ ಅಕಾಲಿಕ ಅಗಲಿಕೆಗೆ ಕಾರಣವೇನು? ಚಿರು ಆರೋಗ್ಯಕ್ಕೆ ಆಗಿದ್ದೇನು? ಚಿರಂಜೀವಿಯ ಕೊನೆಯ 3 ದಿನ ಹೇಗಿತ್ತು? ಚಿರು ಕಣ್ಣು ಮುಚ್ಚೋ ಮುನ್ನ ಆ 3 ಸೂಚನೆ ಹೊಂಗನಸು ಕಮರಿ ಹೋಗಿದೆ. ಮೇಘನ ರಾಜ್ ಪತಿ ಚಿರುಗೆ ನೀಡಿದ ಕೊನೆಯ ಅಪ್ಪುಗೆ ಕೊನೆಯ ಮುತ್ತು ಕೋಟಿ ಕೋಟಿ ಕಣ್ಣುಗಳನ್ನ ದೇವಗೊಳಿಸಿವೆ. ವಿಧಿಯಾಟಕ್ಕೆ ಸಿಲುಕಿ ಚಿರಂಜೀವಿ ಬದುಕು ಕೊನೆಯಾಗಿದೆ. ವಿಧಿ ನಿನ್ನ ಆಟಕ್ಕೆ ನಾನದೇ ಆಟಿಕೆ, ಹೃದಯ ಏತಕ್ಕೆ ನಿನಗಿಲ್ಲ. ಹೀಗೆ ಹೃದಯವಿರೋ ಮನುಷ್ಯರು ವಿಧಿಯಾಟಕ್ಕೆ ಕೇವಲ ಆಟಿಕೆಯಷ್ಟೇ. ಇದೇ ವಿಧಿಯ ಕಣ್ಣು ಕಲ್ಲು ಬಂಡೆಯಂತಿದ್ದ ನಟ, ಕಣ್ಣ ತುಂಬ ಸಾವಿರ ಕನಸು ತುಂಬಿಕೊಂಡಿದ್ದ ಚಿರಂಜೀವಿ ಮೇಲೂ ಬಿದ್ದಿದೆ. ಚಿರಂಜೀವಿ ಸರ್ಜಾ ಮಣ್ಣಲ್ಲಿ ಮಣ್ಣಾಗಿದ್ದಾರೆ. ಮುಸ್ಸಂಜೆ ವೇಳೆಯಲ್ಲಿ ಮೋಡ ಮುಸುಕಿದ ವಾತಾವರಣದಲ್ಲಿ ಚಿರು ಸಹ ಮರೆಯಾಗಿದ್ದಾರೆ. ಮುತ್ತಿಟ್ಟ ಉಸಿರಿನ ಅಗಲಿಕೆ ಪತ್ನಿ ಮೇಘನಾಗೆ ಅದೆಷ್ಟು ನೋವು. ಹೆಸರಿನಲ್ಲೇ ಸಾವು ಗೆದ್ದಿದ್ರೂ ಚಿರಂಜೀವಿಯ ಬದುಕು ಪೂರ್ಣ ಆಗಲೇ ಇಲ್ಲ. ಹೊಸ ಮನೆಯ ಕನಸು, ಕರುಳ ಕುಡಿಯನ್ನ ಕಣ್ತುಂಬಿಕೊಳ್ಳೋ ಕಾತುರವನ್ನ ಎದೆಯಲ್ಲಿಟ್ಕೊಂಡೇ ಚಿರು ಬಾರದ ಲೋಕಕ್ಕೆ ಪಯಣಿಸಿದ್ದಾರೆ. ಕೇವಲ 39 ವರ್ಷದ ನಟ, ಕನ್ನಡ ಚಿತ್ರರಂಗದ ಭವಿಷ್ಯ ವಾಯುಪುತ್ರ ಚಿರು ಕನಕಪುರ ರಸ್ತೆಯಲ್ಲಿರುವ ಫಾರ್ಮ್ ಹೌಸ್ನಲ್ಲಿ ಚಿರನಿದ್ರೆಗೆ ಜಾರಿದ್ದಾರೆ. ಯಾರಾದರೇನು ವಿಧಿಯ ಕಣ್ಣು ಬಿಡದು ಯಾರನು, ಏನಿದ್ದರೇನು ಎಲ್ಲ ಮಣ್ಣು ನುಂಗು ನೋವನು. ಇದ್ದೋರು ಗುಡಿಯೊಳಗೆ ಇರದೋರು ಆಚೆಗೆ. ಹೊತ್ತು ಹೆತ್ತು ಮುದ್ದು ಮಾಡಿ ಬೆಳೆಸಿದ ಮಗ, ಹೆಬ್ಬುಲಿಯಂತಹ ಪುತ್ರ ಕಣ್ಣೆದುರಿಗೆ ಮಣ್ಣು ಸೇರಿದ್ರೆ ಹೆತ್ತ ಜೀವಗಳಿಗೆ ಅದೆಷ್ಟು ನೋವಾಗಿರಬೇಡ. ಒಂದೇ ತಟ್ಟೆಯಲ್ಲಿ ಉಂಡು ಜೊತೆಯಲ್ಲಿ ಆಡಿ ಬೆಳೆದ ಸಹೋದರರು, ಕಷ್ಟ ಸುಖದಲ್ಲಿ ಹೆಗಲಿಗೆ ಹೆಗಲಾಗಿದ್ದ ಅಣ್ಣ ಏಕಾಏಕಿ ಅಗಲಿ ಹೋದ್ರೆ ತಮ್ಮನಿಗೆ ಅದೆಂಥ ಆಘಾತವಾಗಿರಬೇಡ. ಜೀವಕ್ಕಿಂತ ಹೆಚ್ಚು ಪ್ರೀತಿಸುವ ಪ್ರಿಯಕರ, ಕಣ್ಣ ಹನಿ ಜಾರದಂತೆ ನೋಡಿಕೊಳ್ಳುವ ಮನದರಸ, ಸದಾಕಾಲ ಬೆನ್ನ ಹಿಂದೆ ಬಲವಾಗಿ ನಿಲ್ತಿದ್ದ ಸ್ನೇಹಿತ, ಸಂಗಾತಿ ಎಲ್ಲವೂ ಆಗಿದ್ದ. 12 ವರ್ಷಗಳಿಂದ ಹೆಜ್ಜೆಯಲ್ಲಿ ಹೆಜ್ಜೆ ಇಟ್ಟು ನಡೀತಿದ್ದ ಪತಿ ಇನ್ನಿಲ್ಲ ಅಂದ್ರೆ 6 ತಿಂಗಳ ಗರ್ಭಿಣಿ ಪತ್ನಿಗೆ ಅದೆಂಥ ನೋವಾಗಿರಬೇಡ. ಪತಿ ಕೊಟ್ಟ ಪ್ರೀತಿಯ ಕಾಣಿಕೆ ಹೊಟ್ಟೆಯಲ್ಲಿ ಮಗುವಾಗಿ ಬೆಳೀತಿರುವಾಗ ಪತಿಯೇ ಇಲ್ಲ ಅಂದ್ರೆ ಈ ದುಃಖವನ್ನ ವಿವರಿಸಲು ಪದಗಳುಂಟೆ. ಬಿಕ್ಕಳಿಸುತ್ತಿರುವ ತಮ್ಮನ ತಳಮಳ, ಅತ್ತು ಕಣ್ಣೀರೇ ಬತ್ತಿರೋ ಪತ್ನಿಯ ಗೋಳಾಟ, ಹೆತ್ತ ಮಗನನ್ನ ಕಳೆದುಕೊಂಡ ಅಪ್ಪ ಅಮ್ಮನ ಆಕ್ರಂದನ, ಅಳಿಯನನ್ನ ಕಳೆದುಕೊಂಡ ಅತ್ತೆ ಮಾವನ ಅಳಲು. ಚಿರಂಜೀವಿಯ ಅಗಲಿಕೆ ಕಣ್ಣೀರಿನ ಕಡಲನ್ನೇ ಬಿಟ್ಟು ಹೋಗಿದೆ. ನೆನ್ನೆ ಮೊನ್ನೆಯಷ್ಟೇ ಪುಟಿಯುವ ಚೆಂಡಿನಂತಿದ್ದ ಚಿರಂಜೀವಿಯನ್ನ ಮರಳಿ ಬಾರದ ಕಾಲ ತನ್ನೊಡನೆ ಸೆಳೆದುಕೊಂಡು ಹೋಗ್ಬಿಟ್ಟಿದೆ. ಮರಳಿ ಬಾರದೂರಿಗೆ ನಿನ್ನ ಪಯಣ, ಮರಳಿ ಬಾರದೂರಿಗೆ ನಿನ್ನ ಪಯಣ.
ನೋವು, ಯಾತನೆ, ಕಣ್ಣೀರು, ಆಕ್ರಂದನ, ಕಾಡಿ ಕಂಗೆಡಿಸುವ ನೆನಪು. ಯಾರು ನೋಡದ ಊರಿಗೆ ಪಯಣಿಸಿರುವ ಚಿರಂಜೀವಿ ಅರಗಿಸಿಕೊಳ್ಳಲಾಗದ ನೋವು ಬಿಟ್ಟು ಹೋಗಿದ್ದಾರೆ. ನಗುಮೊಗದ ಚೆಲುವ ಚಿರಂಜೀವಿಯ ಅಗಲಿಕೆ ಇಡೀ ಕರುನಾಡಿಗೆ ಆಘಾತ ನೀಡಿದೆ. ಚಿರಂಜೀವಿ ತಮ್ಮ ಪತ್ನಿ ಮೇಘನಾ ಹೊಟ್ಟೆಯಲ್ಲಿ ಬೆಳೆಯುತ್ತಿರೋ ಮಗುವಿನ ಮುಖವನ್ನೂ ಕಣ್ತುಂಬಿಕೊಳ್ಳದೆ ಶಾಶ್ವತವಾಗಿ ಕಣ್ಣು ಮುಚ್ಚಿದ್ದಾರೆ. ಕಂದಮ್ಮನನ್ನ ಕಣ್ತುಂಬಿಕೊಳ್ಳದೆ ಕಣ್ಣು ಮುಚ್ಚಿದ ಚಿರು, ಮೇಘನಾ ಪುಟ್ಟ ಚಿರಂಜೀವಿ ಮತ್ತೆ ಬರ್ತಿದ್ದಾನೆ. ಪುಟ್ಟ ಚಿರಂಜೀವಿ ಬರ್ತಿದ್ದಾನೆ ಅಂತ ಹೇಳುವಾಗ ನಟಿ ತಾರಾ ಕಣ್ಣಲ್ಲಿ ನೋವಿನ ಕಡಲು ಬೋರ್ಗರಿಯುತ್ತಿತ್ತು. ಈ ಮಾತು ಕರುಳಿಗೆ ಕೊಳ್ಳಿ ಇಡುತ್ತೆ, ದುಃಖ ಒತ್ತರಿಸಿ ಬರುವಂತೆ ಮಾಡುತ್ತೆ. ಯಾಕಂದ್ರೆ ಚಿರಂಜೀವಿ ಪತ್ನಿ ಮೇಘನಾ ಗರ್ಭದಲ್ಲಿ ಬೆಳೆಯುತ್ತಿರೋ ಮಗುವಿನ ಮುಖಾನೂ ನೋಡದೆ ಮರಳಿ ಬಾರದ ಲೋಕಕ್ಕೆ ತೆರಳಿಬಿಟ್ಟಿದ್ದಾರೆ. 2018ರಲ್ಲಿ ಚಿರಂಜೀವಿ ಸರ್ಜಾ ಮತ್ತು ಮೇಘನಾ ರಾಜ್ ವಿವಾಹ ನಡೆದಿತ್ತು. ಪರಸ್ಪರ ಪ್ರೀತಿಸಿ ಮದುವೆಯಾಗಿದ್ದ ಚಿರು ಮೇಘನಾ ಜೋಡಿ ಚಂದನವನದಲ್ಲಿ ಚೆಲುವಾಗಿ ಕಂಗೊಳಿಸ್ತಿತ್ತು. ಈ ಜೋಡಿಯನ್ನ ಕಂಡವರು ಕೈ ಎತ್ತಿ ದೃಷ್ಟಿ ಚಿರು ಮೇಘನಾ ಜೋಡಿಯ ಈ ಸಂಭ್ರಮ ವರ್ಷಾರಂಭದಲ್ಲಿ ಡಬಲ್ ಆಗಿತ್ತು. ತಂದೆಯಾಗ್ತಿದ್ದೀನಿ ಅನ್ನೋದನ್ನ ತಿಳಿದು ಚಿರಂಜೀವಿ ಸಂಭ್ರಮ ಮುಗಿಲು ಮುಟ್ಟಿತ್ತು. ಕಂದಮ್ಮನನ್ನ ಕಾಯ್ತಾ ಕುಣಿದು ಕುಪ್ಪಳಿಸಿದ್ರು. ಹನಿ 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 ಮಂಜಿನ ಹನಿಯಾದೆ, ಕಣ ಕಣದಲ್ಲಿ ಕರಗಿ ನೀರಾದೆ. ಅಂದ ಎಂದರೇನು, ನೀನೇ ಅಲ್ಲವೇನು, ಎಂದು ಕಾಣದಂತ ರೂಪರಾಶಿ ನೀನು. ಮನಸ್ಸೆ ಮನಸ್ಸೆ ಹೇಳಿಬಿಡು, ಬೇಸರ ಮಾಡದೆ ಆಸೆಯನು. ಒಲವೇ ಒಲವೇ ಕೇಳಿಬಿಡು, ನನ್ನಯ ಒಂದು ಮನವಿಯನು. ಅರೆರೆ ನೋಡು ಎದೆಯಲಿ ದಿಂತನನ. ತಂದೆಯಾಗ್ತಿರೋ ಸುದ್ದಿ ಕೇಳಿ ಚಿರಂಜೀವಿ ಮಂಜಿನ ಹನಿಯಂತೆ ಕರಗಿ ಹೋಗಿದ್ರು. ಪತ್ನಿ ಮೇಘನಾ ಸೀಮಂತ ಕಾರ್ಯಕ್ರಮಕ್ಕೂ ಪ್ಲಾನ್ ಮಾಡಿದ್ರು. ಮೇಘನಾ ಸದ್ಯ 6 ತಿಂಗಳ ಗರ್ಭಿಣಿ. ಆದ್ರೆ ಕರುಳ ಕುಡಿಯ ಸ್ವಾಗತಕ್ಕೆ ತುದಿಗಾಲ ಮೇಲೆ ನಿಂತಿದ್ದ ಚಿರಂಜೀವಿ ಇನ್ನಿಲ್ಲ. ತಮ್ಮ ಕಂದಮ್ಮನನ್ನ ಕಣ್ತುಂಬಿಕೊಳ್ಳದೆ ಕಣ್ಣು ಮುಚ್ಚಿದ್ದಾರೆ. ತೂಕದ ಚಿಂತೆ, ಹೊಸ ಮನೆ, ಆರೋಗ್ಯ ಅಲಕ್ಷ್ಯ, ಕಂದನ ಕನಸು. ನಾನು ಅವ್ರನ್ನ ಬಿಟ್ಟು ಎಲ್ಲೂ ಹೋಗೂ ಇಲ್ಲ. ಬಟ್ ಒಂದು ವಾರ ರಜಾ ಹಾಕಿದೆ, ರಜಾ ಕೊಟ್ಟಿದ್ರು, ಹೋಗಿ ಬಂದೆ. ಹಿಂಗೆ ನಮ್ಮ ಮಿಸ್ಸಸ್ಗೆ ಮಗು ಆಯ್ತೋಣ ಅಂತ ಎಲ್ಲ ಹೇಳಿದೆ, ಖುಷಿಪಟ್ಟರು. ಎಲ್ಲೋ ಪಾರ್ಟಿ ಹಂಗೆ ಹಿಂಗೆ ಅಂತ ಕೇಳಿದ್ರು. ಆಮೇಲೆ ಮಗು ಕರ್ಕೊಬಾ ಸ್ವಲ್ಪ ನೋಡೋಣ ಹಂಗೆ ಹಿಂಗೆ ಅಂತ ಎಲ್ಲ ಹೇಳಿದ್ರು. ಮೊನ್ನೆ ಸಾನು ಹಂಗೆ ಹೇಳಿದ್ರು, ನಿನ್ನ ಮಗು ಕರ್ಕೊಬರಲ್ವ, ನಾನು ನೋಡಬೇಕು ಹಂಗೆ ಹಿಂಗೆ ಅಂತ. ಕರ್ಕೊಂಬತ್ತೀನಣ್ಣ ಅಂತಲೂ ಮಾತಾಡಿದ್ದೆ. ಆದರೆ ನನ್ನ ಮಗು ನೋಡೋದ್ರೊಳಗೆ ಅಷ್ಟೊತ್ತಿಗೆ ಈ ಥರ. ನೋಡಿದ್ರ ಚಿರಂಜೀವಿ ಕಾರ್ ಚಾಲಕ ರಾಜು ಹೇಳಿದ ಮಾತುಗಳನ್ನು ಕೇಳಿದ್ರ. ಚಿರಂಜೀವಿ ತಮ್ಮ ಚಾಲಕನ ಮಗುವನ್ನು ನೋಡ್ಬೇಕು ಅಂತ ಕಾತರಿಸ್ತಾ ಇದ್ರು. ಚಿರಂಜೀವಿಯೊಳಗಿನ ತಂದೆಯ ಹೃದಯ ಅದೆಷ್ಟು ಜಾಗೃತವಾಗಿತ್ತು ನೋಡಿ. ಚಾಲಕನ ಮಗುವನ್ನೇ ನೋಡಲು ಕಾತರಿಸ್ತಾ ಇದ್ದ ಚಿರಂಜೀವಿ ತನ್ನ ಮಗುವಿಗಾಗಿ ಅದೆಷ್ಟು ಹಂಬಲಿಸಿರಬೇಡ. ಆದ್ರೆ ವಿಧಿಯಾಟ ನೋಡಿ, ಚಿರಂಜೀವಿ ಚಿರನಿದ್ರೆಗೆ ಜಾರಿಬಿಟ್ಟಿದ್ದಾರೆ. ಮಗುವಿಗಾಗಿ ಕಾಯ್ತಿದ್ದ ಚಿರು ಹೊಸ ಮನೆಯ ಕನಸನ್ನೂ ಕಂಡಿದ್ರು. ಹೊಸ ಮನೆಯನ್ನ ಖರೀದಿಸಲು ಸಕಲ ಸಿದ್ಧತೆಯನ್ನೂ ಮಾಡಿಕೊಂಡಿದ್ರು. ಅಂಬರೀಷ್ ಮನೆಯ ಪಕ್ಕದಲ್ಲೇ ಮನೆ ಮಾಡಲು ಚಿರು ಪ್ಲಾನ್ ಮಾಡಿದ್ರು. ಅಂಬರೀಷ್ ಅವ್ರ ಮನೆ ಪಕ್ಕದಲ್ಲಿ ಒಂದು 4 ಅಂತಸ್ತಿನ ಮನೆಯಲ್ಲಿ 8 ಅಪಾರ್ಟ್ಮೆಂಟ್ ಇದೆ. ಅದರಲ್ಲಿ ಒಂದು ಫ್ಲೋರನ್ನು ಚಿರಂಜೀವಿ ಸರ್ಜಾ ತುಂಬ ಅದನ್ನು ಲೈಕ್ ಮಾಡಿದರು. ಅರ್ಜುನ್ ಅವರು ಬಂದು ಅದನ್ನು ನೋಡಿ ಅವರು ಒಪ್ಪಿಗೆ ಕೊಟ್ಟು, ಇದೆಲ್ಲ ಆಗಿದ್ದು ಜನವರಿ ಮತ್ತು ಫೆಬ್ರವರಿ ತಿಂಗಳಿನಲ್ಲಿ. ಮಾರ್ಚ್ ಅಥವಾ ಏಪ್ರಿಲ್ ಫಸ್ಟ್ ವೀಕಲ್ಲಿ ನ್ಯೂ ಫೈನಾನ್ಷಿಯಲ್ ಇಯರ್ ತಗೋಬೇಕು ಅಂತ ಒಂದು ಮಾಡಿದ್ವಿ. ಮನೆ ಕಟ್ಟಬೇಕು ಅನ್ನೋದು ಒಂದು ದೊಡ್ಡ ಆಸೆ ಇತ್ತು. ಮನೆ ಕಟ್ಟುವ ದೊಡ್ಡ ಆಸೆಯನ್ನ ಎದೆಯಲ್ಲಿಟ್ಕೊಂಡೇ ಚಿರಂಜೀವಿ ಕಣ್ಣು ಮುಚ್ಚಿದ್ದಾರೆ. ಕಂದಮ್ಮನನ್ನ ಎತ್ತಿ ಆಡಿಸೋ ಖುಷಿಯಲ್ಲಿದ್ದ ಚಿರು ಅಕಾಲಿಕ ಸಾವಿಗೆ ತುತ್ತಾಗಿದ್ಯಾಕೆ? ಗುಂಡುಕಲ್ಲಂತಿದ್ದ ಕನ್ನಡದ ಕುವರನಿಗೆ ಆಗಿದ್ದೇನು?
ವಿಧಿಯಾಟದ ಮುಂದೆ ಚಿರಂಜೀವಿ ಬದುಕಿನಾಟ ಅಂತ್ಯವಾಗಿದೆ ಹೇಗೆ? ಒಂದೊಂದು ಮಾಹಿತಿ ಕೂಡ ನಿಮ್ಮ ಕಣ್ಣುಗಳನ್ನ ಮತ್ತೊಮ್ಮೆ ಒದ್ದೆ ಮಾಡಿಬಿಡುತ್ತೆ. ಚಿರಂಜೀವಿ ಕೊನೆ 3 ದಿನ ಕರುಳು ಹಿಂಡು ಬಿಡುತ್ತೆ. ವಿಧಿಯಾಟಕ್ಕೂ ಮುನ್ನ ಸಿಕ್ಕಿತ್ತು 3 ಸೂಚನೆ. ಶುಕ್ರವಾರ, ಶನಿವಾರ, ಭಾನುವಾರ ಈ 3 ದಿನ ಚಿರಂಜೀವಿಯ ಬದುಕಿನಲ್ಲಿ ಬಿರುಗಾಳಿ ಎಬ್ಬಿಸಿದ ಕರಾಳ ದಿನಗಳು. ಈ 3 ದಿನವೂ ಚಿರಂಜೀವಿಗೆ 3 ಸುಳಿವುಗಳು ಸಿಕ್ಕಿದ್ವು. ಗಟ್ಟಿಮುಟ್ಟಾಗಿದ್ದ ವಾಯುಪುತ್ರನಿಗೆ ಈ 3 ದಿನ ಪ್ರಾಣಾಂತಿಕವಾಗಿ ಹೋಗಿವೆ. ಶುಕ್ರವಾರ ಆರಂಭವಾದ ಆರೋಗ್ಯ ಸಮಸ್ಯೆ ಚಿರಂಜೀವಿಯ ಜೀವವನ್ನೇ ಸೆಳೆದುಕೊಂಡು ಹೋಗಿದೆ. ದಿನ 1 ಶುಕ್ರವಾರ, ಚಿರಂಜೀವಿಯ ಮೆದುಳಿಗೆ ಸ್ಟ್ರೋಕ್. ಇದ್ದಕ್ಕಿದ್ದ ಹಾಗೆ ಎದ್ದು ಹೋದ ಚಿರಂಜೀವಿಯ ಅಗಲಿಕೆಗೆ ಕಾರಣವೇನು ಅನ್ನೋ ಪ್ರಶ್ನೆ ದಿಗ್ಭ್ರಾಂತಿ ಮೂಡಿಸಿದೆ. ಚಿರಂಜೀವಿ ಕುಟುಂಬದ ಮೂಲಗಳ ಪ್ರಕಾರ ಶುಕ್ರವಾರವೇ ಚಿರುಗೆ ಆರೋಗ್ಯ ಸಮಸ್ಯೆ ಶುರುವಾಗಿತ್ತು. ಶುಕ್ರವಾರ ಚಿರಂಜೀವಿಗೆ ಎದೆನೋವು ಕಾಣಿಸಿಕೊಂಡಿತ್ತು. ಚಿರು ಅವರನ್ನ ಜಯನಗರದಲ್ಲಿರೋ ಅಪೋಲೋ ಆಸ್ಪತ್ರೆ ಕರ್ಕೊಂಡು ಹೋಗಿ ECG ಪರೀಕ್ಷೆ ಸಹ ಮಾಡಿಸಲಾಗಿತ್ತು. ಆಸ್ಪತ್ರೆ ಮೂಲಗಳ ಪ್ರಕಾರ ಚಿರಂಜೀವಿಗೆ ಮೆದುಳಿನಲ್ಲಿ ಸಮಸ್ಯೆ ಆಗಿತ್ತು. ಚಿರಂಜೀವಿಗೆ ಚಿಕ್ಕ ಸ್ಟ್ರೋಕ್ ಸಹ ಆಗಿತ್ತು. ಚಿಕಿತ್ಸೆ ಪಡೆದು ಬಂದ ಬಳಿಕವೂ ಚಿರಂಜೀವಿಯ ಆರೋಗ್ಯ ಸಹಜ ಸ್ಥಿತಿಗೆ ಮರಳಲೇ ಇಲ್ಲ. ದಿನ 2 ಶನಿವಾರ, ಚಿರಂಜೀವಿಗೆ ಫಿಟ್ಸ್ ಹೊಡೆತ. ಅವ್ರಿಗೆ ದಿಢೀರ್ ಆ್ಯಕ್ಚುಲಿ ಮೇಲ್ಗಡೆ ಟೆರೆಸ್ಗೆ ಬಂದಾಗ ಅವ್ರಿಗೆ ಬಿಸಿಲು ಸ್ವಲ್ಪ ಎಫೆಕ್ಟ್ ಆಗಿದೆ ಅಷ್ಟೇ. ಬಿಸಿಲು ಅವರು ಸಡನ್ನಾಗಿ ಬಿಸಿಲು ಹತ್ರ ಬರಲ್ಲ ಅವರು. ಹಾಗಾಗಿ ಸ್ವಲ್ಪ ಟೆರೆಸಲ್ಲಿ ಬಂದು ಬಿಸಿಲಲ್ಲಿ ನಿಂತ್ಕೊಂಡ್ರಲ್ಲ, ಅವ್ರಿಗೊಂದು ಸ್ವಲ್ಪ ತಲೆ ಚಕ್ಕರ್ ಹೊಡೆದಿದೆ ಅಷ್ಟೇ. ಹಾಗಾಗಿ ಅದು ಬಿಟ್ಟರೆ ಇನ್ನೇನು ಅನಾರೋಗ್ಯ ಅಂತ ಏನಿಲ್ಲ ಇರಲಿಲ್ಲ ಅವ್ರಿಗೆ. ಆದರೆ ನಿನ್ನೆ ಮಾತ್ರ ಸ್ವಲ್ಪ ಸೀರಿಯಸ್ ಆಗೋಯ್ತು ಅಷ್ಟೇ. ಚಿರಂಜೀವಿ ಜೊತೆಗೆ ಮನೆಯಲ್ಲಿದ್ದ ಡ್ರೈವರ್ ರಾಜು ಹೇಳಿದ್ದನ್ನು ಕೇಳಿದ್ರ? ಶನಿವಾರ ಚಿರುಗೆ ಟೆರೆಸ್ ಮೇಲೆ ತಲೆ ತಿರುಗದಂತಾಗಿತ್ತು, ತಲೆ ಸುತ್ತು ಬಂದಿತ್ತು. ಅವತ್ತೇ ಚಿರಂಜೀವಿಯನ್ನ ಆಸ್ಪತ್ರೆ ಕರೆದುಕೊಂಡು ಹೋಗಲಾಗಿತ್ತು. ಮೊನ್ನೆ ಹಂಗಾಗಿದ್ದಾಗ ನಮ್ಮ ಮೇಡಮ್ ಅವರೇ ಒಂದ್ಸಲ ಚೆಕಪ್ ಮಾಡಿಸ್ಕೊಬಾರ ನಮ್ಗೆ ಕರ್ಕೊಂಡೋಗಿದ್ರು. ಬಟ್ ಆ ಸ್ಕ್ಯಾನಿಂಗ್ ರಿಪೋರ್ಟಲ್ಲೂ ಏನು ಪ್ರಾಬ್ಲಮ್ ಇಲ್ಲ, ಹೋಗ್ಬೋದು ಮನೆಗೆ ಆರಾಮಾಗಿರ್ಬೋದು ಅಂತ ಹೇಳಿದರು. ಆದರೆ ನಿನ್ನೆ ಹಂಗಾಗಿರೋದ್ರಿಂದ ಸ್ವಲ್ಪ ನಮಗೂ ಹೆದರಿಕೆ ಆಯಿತು. ನಾವು ಇಮಿಡಿಯೇಟಾಗಿ ಹಾಸ್ಪಿಟ್ಲಿಗೆ ಕರ್ಕೊಂಡೋದು. ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋದ್ಮೇಲೆ ಗೊತ್ತಾಯಿತು ಈ ಥರ ಪ್ರಾಬ್ಲಮ್ ಆಗಿದೆ ಅಂತ. ಅಷ್ಟಕ್ಕೂ ಶನಿವಾರ ಚಿರಂಜೀವಿಗೆ ಆಗಿದ್ದೇನೋ? ಅದ್ಯಾಕೆ ಇದ್ದಕ್ಕಿದ್ದ ಹಾಗೆ ಚಿರುಗೆ ತಲೆ ಸುತ್ತು ಬಂದಿತ್ತು ಅಂದ್ರೆ ಚಿರಂಜೀವಿ ಆಪ್ತ ಪ್ರಶಾಂತ್ ಏನ್ ಹೇಳ್ತಾರೆ ನೋಡಿ. ಫಿಟ್ಸ್ ಥರ ಮಾದರಿಯಲ್ಲಿ ಅಂದರೆ ಸೀಜರ್ ಮಾದರಿಯಲ್ಲಿ ಇದಾಗಿದ್ದು ನಿಜ. ಡಾಕ್ಟ್ರು ಮಂಡೇ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದು ಅಷ್ಟೇ. ಸಂಡೇ ಈ ಕಾರ್ಯಕ್ರಮ, ಈ ಒಂದು ದುರ್ಘಟನೆ ಆಗಿದೆ. ಬಟ್ ಅದು ಬಿಟ್ಟರೆ ಇನ್ನು ಬೇರೆ ಯಾವುದೂ ಥರದ್ದು ಒಂದು ಲೀಗಲ್ ಅಥವಾ ಹೆಲ್ತಿ ಓವರ್ ವೇಟ್ ಇದ್ದೀನಿ ಅಂತ ಒಂದು ಅವರಿಗೆ ಭಾವನೆ ಇತ್ತು. ಓವರ್ ವೇಟ್ ಇದ್ದೀನಿ, ಸ್ವಲ್ಪ ವೆಯ್ಟ್ ಕಮ್ಮಿ ಮಾಡಬೇಕು, ಈ ಲಾಕ್ಡೌನ್ ವಿಷಯದಲ್ಲಿ ವೆಯ್ಟ್ ನಂಗೆ ಸ್ವಲ್ಪ ಕಮ್ಮಿ ಆಗಬೇಕನ್ನೋದು ಒಂದು ಅವ್ರಿಗೆ ತಲೆಯಲ್ಲಿತ್ತು. ತೂಕ ಇಳಿಸ್ಕೊಳ್ಳೋ ಚಿಂತೆಯಲ್ಲಿದ್ದ ಚಿರುಗೆ ಶನಿವಾರ ಸಮಸ್ಯೆ ಆಗಿತ್ತು. ಶನಿವಾರ ಆಸ್ಪತ್ರೆಗೆ ಭೇಟಿ ನೀಡಿ ಬಂದಿದ್ದ ಚಿರು ಮತ್ತೊಮ್ಮೆ ಆಸ್ಪತ್ರೆಗೆ ಹೋಗಬೇಕಿತ್ತು. ಚಿರುಗೆ ಸೋಮವಾರ ವೈದ್ಯರು ಅಪಾಯಿಂಟ್ಮೆಂಟ್ ಕೂಡ ನೀಡಿದ್ರು. ಆದರೆ ಭಾನುವಾರವೇ ಚಿರು ಉಸಿರು ಚೆಲ್ಲಿದ್ದಾನೆ. ದಿನ 3 ಭಾನುವಾರ, ಊಟ ಮಾಡ್ತಿರೋವಾಗಲೇ ಕುಸಿದು ಬಿದ್ದ ಚಿರು. ಚಿರು ಮತ್ತು ಧ್ರುವ ಕೇವಲ ಸಹೋದರರಷ್ಟೇ ಆಗಿರಲಿಲ್ಲ. ಆಟ ಊಟದಲ್ಲಿ ಈ ಸಹೋದರರ ಸಲುಗೆ ಸ್ನೇಹಿತರನ್ನೂ ಮೀರಿಸಿತ್ತು. ತಮ್ಮ ಧ್ರುವ ಸರ್ಜಾ ಅಣ್ಣ ಚಿರುಗೆ ಕೈತುತ್ತು ನೀಡುವ ಕ್ಷಣ. ಇನ್ನು ಮುಂದೆ ಕೈತುತ್ತು ಸ್ವೀಕರಿಸಬೇಕಾದ ಚಿರಂಜೀವಿ ಚಿರನಿದ್ರೆಗೆ ಜಾರಿದ್ದಾರೆ. ದುರಂತ ಅಂದ್ರೆ ಚಿರುಗೆ ಸಾವಿನ ದರ್ಶನವಾಗಿದ್ದು ಊಟ ಮಾಡ್ತಿರೋವಾಗ್ಲೇ. ಶುಕ್ರವಾರ ಮತ್ತು ಶನಿವಾರ ಚಿರು ಆರೋಗ್ಯ ಚೆನ್ನಾಗಿರ್ಲಿಲ್ಲ. ಚಿರು ಸುಸ್ತಾಗಿದ್ರು. ಆದರೆ ಭಾನುವಾರ ಚಿರು ಕೊಂಚ ಚೇತರಿಸ್ಕೊಂಡಿದ್ರು. ಕುಟುಂಬದ ಮೂಲಗಳ ಪ್ರಕಾರ ಚಿರು ಭಾನುವಾರ ಮಟನ್ ಊಟ ಮಾಡಬೇಕು ಅಂತ ಹೇಳಿ ಅಡುಗೆ ಮಾಡಿಸಿದ್ರು. ಬಯಸಿ ಊಟ ಮಾಡ್ತಿರೋ ಹೊತ್ತಿನಲ್ಲೇ ಎದೆ ನೋವು ಅಂತ ನೆಲಕ್ಕೊರಗಿ ಬಿಟ್ರು. ಬಾಳಿ ಬದುಕಬೇಕಿದ್ದ ಚಿರು, ಕೇವಲ 39 ವರ್ಷದ ಚಿರು, ಗಟ್ಟಿಮುಟ್ಟಾಗಿದ್ದ ಚಿರುಗೆ ಕೊನೆ ಕ್ಷಣಗಳು ಬಂದು ಬಿಟ್ಟಿದ್ವು.
ಆಸ್ಪತ್ರೆಯಲ್ಲಿ 3 ಬಾರಿ ಪತ್ತೆಯಾಗಿದ್ದ ಚಿರು ನಾಡಿಮಿಡಿತ ಮತ್ತೆ ಬರಲೇ ಇಲ್ಲ. ವೈದ್ಯಕೀಯ ಮೂಲಗಳು ಚಿರಂಜೀವಿಗೆ ಬ್ರೈನ್ ಸ್ಟ್ರೋಕ್ ಆಗಿತ್ತು ಅಂತಿವೆ. ಆದರೆ ಕುಟುಂಬದ ಮೂಲಗಳು ಈ ಮಾಹಿತಿಯನ್ನ ಅಲ್ಲಗಳೆಯುತ್ತಿವೆ. ಚಿರು ಆಪ್ತರ ಪ್ರಕಾರ ಶುಕ್ರವಾರ ಚಿರುಗೆ ಎದೆನೋವು ಕಾಣಿಸಿಕೊಂಡಿತ್ತು. ಶನಿವಾರ ಫಿಟ್ಸ್ ರೀತಿಯ ಸಮಸ್ಯೆ ಬಂದಪ್ಪಳಿಸಿತ್ತು. ಭಾನುವಾರ ಕಾಣಿಸಿಕೊಂಡ ಹೃದಯಾಘಾತ ಚಿರು ಪ್ರಾಣಕ್ಕೆ ಕುತ್ತು ತಂದಿತ್ತು. ಈ ಎಲ್ಲಾ ಲಕ್ಷಣಗಳು ಚಿರುಗೆ ಅದೊಂದು ಸಮಸ್ಯೆ ಇತ್ತ. ವಿಧಿಯಾಟದ ಮುಂದೆ ತಲೆಬಾಗೋ ಮುನ್ನ ಚಿರಂಜೀವಿ ಆರೋಗ್ಯ ಆ 3 ಸೂಚನೆಗಳನ್ನು ನೀಡಿತ್ತಾ ಅನ್ನೋ ಪ್ರಶ್ನೆ ಮೂಡಿಸಿಬಿಟ್ಟಿದೆ. ತೆರೆ ಮೇಲೆ ವಾಯುಪುತ್ರನಾಗಿ ಬಂದು ಶಿವಾರ್ಜುನನಾಗಿ ಮಿಂಚಿದ್ದ ಚಿರು ನಿಜ ಜೀವನದಲ್ಲಿ ಮಿಂಚಿ ಮರೆಯಾಗಿದ್ದಾರೆ. ಕೊನೆಯ 3 ದಿನದಲ್ಲಿ ಚಿರಂಜೀವಿ ಆರೋಗ್ಯದಲ್ಲಿ ಕಾಣಿಸಿಕೊಂಡ ಲಕ್ಷಣಗಳು ಅದೊಂದು ಸೂಚನೆ ನೀಡಿದ್ದವ. ಬ್ರೈನ್ ಸ್ಟ್ರೋಕ್ ಮೂರ್ಛೆಗೆ ಕಾರಣವಾಗುತ್ತೆ ಈ ಸಮಸ್ಯೆ. ಚಿರಂಜೀವಿ ಸರ್ಜಾ ಕಿರುಚಿತ್ರಕ್ಕೆ ತೆರೆ ಬಿದ್ದಿದೆ. ಕಿರುನಗೆ ಬೀರುತ್ತಾ ಉತ್ಸಾಹದ ಚಿಲುಮೆಯಾಗಿದ್ದ ಚಿರಂಜೀವಿ ಚಿರನಿದ್ರೆಗೆ ಜಾರಿದ್ದಾರೆ. ಆದ್ರೆ 3 ದಿನಗಳು ಚಿರು ಬಾಳಿಗೆ ನಿರ್ಣಾಯಕವಾಗಿದ್ವು. ಆ 3 ದಿನ ಚಿರು ಪಟ್ಟ ಪಾಡು ಎಂಥದ್ದು ಗೊತ್ತಾ? ಚಿರು ಮೆದುಳಿಗೆ ಸ್ಟ್ರೋಕ್ ಹೊಡೆದಿತ್ತು ಎನ್ನಲಾಗ್ತಿದೆ. ಮೂರ್ಛೆ ರೋಗವೂ ಬಂದಿದೆ ಅಂತ ಚಿರು ಆಪ್ತರೇ ಹೇಳಿದ್ದಾರೆ. ಹಾಗಾದ್ರೆ ಆ ಕ್ಷಣಗಳು ಹೇಗಿರುತ್ತವೆ? ಏನಿದು ರೋಗ ಮತ್ತು ಯಾವ ಮಟ್ಟದಲ್ಲಿ ಆ ನೋವು ಕಾಡುತ್ತೆ? ಅಷ್ಟಕ್ಕೂ ಸ್ಟ್ರೋಕ್ ಮತ್ತು ಮೂರ್ಛೆ ರೋಗದ ಲಕ್ಷಣ ಕಾಣಿಸಿಕೊಂಡ್ರೆ ಅದು ಯಾವ ರೋಗ ಗೊತ್ತಾ? ಈ ಸಮಸ್ಯೆಯ ಹೆಸರೇ ಅನೋರಿಸಂ. ಅಷ್ಟಕ್ಕೂ ಈ ಅನೋರಿಸಂ ಅಂದ್ರೆ ಏನ್ ಗೊತ್ತಾ? ಇದನ್ನ ಡಾಕ್ಟರ್ ರವಿ ಮೋಹನ್ ರಾವ್ ಅವರೇ ವಿವರಿಸ್ತಾರೆ ನೋಡಿ. ಅನ್ಯೂರಿಸಮ್ ಅಂದ್ರೆ ಮೆದುಳಿಗೆ ರಕ್ತವನ್ನ ಸಪ್ಲೈ ಮಾಡೋ ರಕ್ತನಾಳ ವೀಕ್ನೆಸ್ ಬಂದು ಅದು ಬೆಲೂನ್ ತರ ಊದ್ಕೊಳ್ಳುತ್ತೆ. ಆ ಊದ್ಕೊಂಡಿರೋ ಅನ್ಯೂರಿಸಮ್ಮು ಯಾವುದೇ ಕಾರಣಕ್ಕಾಗು, ಈಗ ಸ್ವಲ್ಪ BP ಜಾಸ್ತಿ ಆದರೆ ಏನೇ ಕಾರಣಕ್ಕಾಗು, ಜೋರಾಗಿ ನಕ್ಕಿ, ಕೋಪ ಬಂದು, ದುಃಖ ಆಗಿ, ಅಥವಾ ಏನಾದ್ರು ಸ್ಟ್ರೈನ್ ಮಾಡಿ, ಫಿಸಿಕಲ್ ಸ್ಟ್ರೈನ್, ಏನಾದ್ರು ಭಾರ ಎತ್ತಿ, ಆ ಥರ ಏನು ಮಾಡಿದ್ರು ಆ ಅನ್ಯೂರಿಸಮ್ ಬರ್ಸ್ಟ್ ಆಗ್ಬೋದು. ಬರ್ಸ್ಟ್ ಆದರೆ ಮೆದುಳಿನಲ್ಲಿ ರಕ್ತಸ್ರಾವ ಆಗುತ್ತೆ. ಸಬ್ ಅರಕ್ನಾಯ್ಡ್ ಹೆಮರೇಜ್ ಅಂತ ಹೇಳ್ತೀವಿ. ಸೊ ಈ ಅನ್ಯೂರಿಸಮ್ ಬರ್ಸ್ಟ್ ಆದಾಗ ಸಬ್ ಅರಕ್ನಾಯ್ಡ್ ಹೆಮರೇಜ್ ಆಗುತ್ತೆ. ಮೆದುಳಿಗೆ ರಕ್ತವನ್ನ ಪೂರೈಸೋ ರಕ್ತನಾಳ ಬಲೂನ್ನಂತೆ ಊದಿಕೊಳ್ಳುತ್ತೆ. ರಕ್ತನಾಳ ಊದಿಕೊಂಡು ಒಡೆದು ಹೋಗೋದೇ ಅನೋರಿಸಂ ಸಮಸ್ಯೆ. ಈ ಅನೋರಿಸಂನಿಂದ ಯಾವೆಲ್ಲ ಸಮಸ್ಯೆಗಳು ಸೃಷ್ಟಿಯಾಗುತ್ತವೆ ಗೊತ್ತಾ? ಅನ್ಯೂರಿಸಮ್ ಬರ್ಸ್ಟ್ ಆದ್ಮೇಲೆ ತಲೆನೋವಿಂದ ಶುರು ಆಗುತ್ತೆ ಒಂದು ಕ್ಷಣದಲ್ಲಿ. ಅದೇ ಇನ್ನೊಂದು ಕ್ಷಣದಲ್ಲಿ ಅವ್ರು ಮೂರ್ಛೆ ಹೋಗ್ಬಿಡ್ತಾರೆ, ಕೋಮಾನಲ್ಲಿ ಬರ್ತಾರೆ. ಕೆಲವರು ಎಚ್ಚರ ಇರ್ತಾರೆ, ಆದ್ರೆ ಕೈಕಾಲ್ ವೀಕ್ನೆಸ್ ಬರ್ಬೋದು. ಸೊ ಈ ತರ ಹಲವಾರು ಟೈಪ್ಸ್ ಅಂದ್ರೆ ಸ್ಟ್ರೋಕ್ ಆಗಿರ್ಬೋದು. ಅನೋರಿಸಂ ಸಮಸ್ಯೆ ನಿಜಕ್ಕೂ ಪ್ರಾಣಾಂತಿಕ. ಅದರಲ್ಲೂ ಸ್ಮೋಕಿಂಗ್ ಮಾಡೋರ್ಗೆ ಈ ಸಮಸ್ಯೆ ಮತ್ತಷ್ಟು ಭೀಕರ. ಧೂಮಪಾನ ಮಾಡೋದ್ರಿಂದ ಡೈರೆಕ್ಟ್ ಲಿಂಕ್ ಇದೆ. ಆಂಟೀರಿಯರ್ ಕಮ್ಯುನಿಕೇಟಿಂಗ್ ಆರ್ಟರಿ ಅಂತ ಒಂದು ಇಂಪಾರ್ಟೆಂಟ್ ಆರ್ಟರಿ ಇದೆ ಮೆದುಳಿನಲ್ಲಿ. ಅದರಲ್ಲಿ ಅನ್ಯೂರಿಸಮ್ಸ್ ಡೆವಲಪ್ ಆಗುತ್ತೆ ಸ್ಮೋಕರ್ಸ್ನಲ್ಲಿ. ಸೊ ಡೈರೆಕ್ಟ್ ರಿಲೇಶನ್ಶಿಪ್ ಇದೆ ಸೆರೆಬ್ರಲ್ ಅನ್ಯೂರಿಸಮ್ಸ್ಗೆ ಹೆವಿ ಸ್ಮೋಕರ್ಸ್ ಮಾಡೋರಲ್ಲಿ. ಧೂಮಪಾನ, ಇದು ಮದ್ಯಪಾನ ಡೈರೆಕ್ಟ್ ರಿಲೇಷನ್ ಇಲ್ಲ ಅನ್ಯೂರಿಸಮ್ಗೆ. ಮೂರ್ಛೆ ಮತ್ತು ಬ್ರೈನ್ ಸ್ಟ್ರೋಕ್ಗೆ ಕಾರಣವಾಗುವ ಅನೋರಿಸಂ ಪ್ರಾಣಕ್ಕೆ ಕುತ್ತಾಗುತ್ತೆ. ಆದಷ್ಟು ಬೇಗ ಚಿಕಿತ್ಸೆ ಪಡೆದೇ ಆರೋಗ್ಯದ ಬಗ್ಗೆ ಅಲಕ್ಷ್ಯ ವಹಿಸಿದ್ರೆ ಪ್ರಾಣವೇ ಹಾರಿ ಹೋಗುತ್ತೆ. CT ಸ್ಕ್ಯಾನ್ ನಲ್ಲಿ ಅನ್ಯೂರಿಸಮ್ ಕಂಡುಹಿಡಿದ ಮೇಲೆ ಅದು ಬರ್ಸ್ಟ್ ಆಗಿದೆ ಅಂದಮೇಲೆ ಇಮಿಡಿಯೇಟ್ ಆಗಿ ಅದನ್ನ ಟ್ರೀಟ್ಮೆಂಟ್ ಕೊಡೋದು ಅತಿ ಅವಶ್ಯಕ. ಯಾಕಂದ್ರೆ ಅನ್ಯೂರಿಸಮ್ ಒಂದ್ಸತಿ ಬರ್ಸ್ಟ್ ಆಗಿ ಪೇಷಂಟ್ ಬದುಕಿದ್ದಾರೆ, ಚೆನ್ನಾಗಿದ್ದಾರೆ ಅಂದ್ರೆ ಇನ್ನೊಂದ್ಸತಿ ಬರ್ಸ್ಟ್ ಆಗೋ ಚಾನ್ಸ್ ಮ್ಯಾಕ್ಸಿಮಮ್ ವಿತಿನ್ ಫಸ್ಟ್ 24 to 48 hours ನಲ್ಲೇ ಇರುತ್ತೆ. ಅದು ಬರ್ಸ್ಟ್ ಆಗೋ ಚಾನ್ಸ್ ನಿಯರ್ಲಿ 30-40% ಚಾನ್ಸ್ ಇರುತ್ತೆ. ಸೊ ವಿತಿನ್ ಫಸ್ಟ್ ವೀಕ್, ಹೆಂಗೋ ಫಸ್ಟ್ 2 days ಬರ್ಸ್ಟ್ ಆಗ್ಲಿಲ್ಲ ಅಂದ್ರೆ ಮೋಸ್ಟ್ ಆಫ್ ದ ಅನ್ಯೂರಿಸಮ್ಸ್ ತಿರ್ಗಾ ರೀಬ್ಲೀಡ್ ಆಗೋದು, ಅಂದ್ರೆ ಇನ್ನೊಂದ್ಸತಿ ಅದು ಒಡೆಯೋದು ಚಾನ್ಸ್ ಫಸ್ಟ್ ವೀಕ್ ನಲ್ಲಿ ತುಂಬಾ ಜಾಸ್ತಿ ಇರುತ್ತೆ. ಸೊ ಅದು ಇಗ್ನೋರ್ ಮಾಡಕ್ಕಾಗಲ್ಲ. ಚಿಕ್ಕ ವಯಸ್ಸಿನಲ್ಲಿ ಪಾರ್ಶ್ವವಾಯು ಹೊಡೆಯೋದೇಕೆ? ಚಿಕ್ಕ ವಯಸ್ಸಿನಲ್ಲೇ ಬರ್ಬೇಕು ಅಂದ್ರೆ ಅವರು ಜೆನೆಟಿಕ್ ಪ್ರಾಬ್ಲಮ್ ಇರ್ಬೋದು. ಲೈಪಿಡ್ ಮೆಟಬಾಲಿಸಮ್ ಅಂದ್ರೆ ಕೊಬ್ಬನ್ನ
ಮೆಟಬಲೈಸ್ ಮಾಡೋ ಅಬ್ನಾರ್ಮಾಲಿಟಿ ಇರ್ಬೋದು, ಅಂಥವ್ರಿಗೆ ಚಿಕ್ಕ ವಯಸ್ಸಿನಲ್ಲೇ ಬರ್ಬೋದು. ಸೀರಮ್ ಲೈಪಿಡ್, ಬ್ಲಡ್ನಲ್ಲಿ ಲೈಪಿಡ್ ಅಬ್ನಾರ್ಮಾಲಿಟೀಸ್ ತುಂಬ ಇರೋದು, ಹೈಪರ್ ಕೊಲೆಸ್ಟ್ರಾಲಿಮಿಯಾ ಅಂತೀವಿ, ಹೈಪರ್ ಟ್ರೈಗ್ಲಿಸರಿಡೇಮಿಯಾ ಅಂತೀವಿ. ಇದೆಲ್ಲ ಆರ್ಡಿನರಿ ಬ್ಲಡ್ ಟೆಸ್ಟ್ ಇಂದ ಕಂಡುಹಿಡಿಬೋದು. ಜೊತೆಗೆ ಈ ಬೇರೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಈ ಸ್ಮೋಕಿಂಗು ಆ ಥರ ಎಲ್ಲ ತುಂಬ ಮಾಡ್ತಿದ್ರೆ ಅವ್ರಿಗೆ ಬರ್ಬೋದು, ಸ್ಟ್ರೋಕ್ ಆಗೋ ಚಾನ್ಸ್ ಇರುತ್ತೆ. ಹೌದು, ಹರೆಯದವರಿಗೂ ಬ್ರೈನ್ ಸ್ಟ್ರೋಕ್ ಅಪ್ಪಳಿಸಬಹುದು. ಆದರೆ ಬ್ರೈನ್ ಸ್ಟ್ರೋಕ್ ಆದ್ರೆ ಚಿಕಿತ್ಸೆಯೇ ತತ್ಕ್ಷಣದ ಅಗತ್ಯ. ಎಲ್ರಿಗೂ ಗೊತ್ತಾಗ್ಲಿ ಅನ್ನೋದು ಹೇಳ್ತೀವಿ, ಅದು ಗೋಲ್ಡನ್ ಅವರ್ ಅಂತ. ಈಗ ಸ್ಟ್ರೋಕ್ ಹೆಂಗೆ ಬರ್ಬೋದು? ಕೈಯಿಂದ ವೀಕ್ನೆಸ್ ಆಗಿ ಬರ್ಬೋದು, ಕೈ ಬಲ ಕಮ್ಮಿ ಆಗ್ಬೋದು, ಮುಖ ಸೊಟ್ಟ ಆಗ್ಬೋದು, ಸಡನ್ ಆಗಿ ಮಾತಾಡ್ಲಿಕ್ಕೆ ತೊಂದರೆ ಆಗ್ಬೋದು. ಸೊ ಈ ತರ ಏನು ಮೈನರ್ ಸಿಂಪ್ಟಮ್ ಬಂದ್ರೂ ಅದು ಸ್ಟ್ರೋಕ್ ಇರಬಾರ್ದು, ನಿರ್ಲಕ್ಷ್ಯ ಮಾಡಬಾರ್ದು, ಇಮಿಡಿಯೇಟ್ ಆಗಿ ಬಂದು ತೋರಿಸ್ಬೇಕು ಅಂತ ಹೇಳ್ತೀವಿ. ವಿತಿನ್ ದ ಗೋಲ್ಡನ್ ಅವರ್ ಅಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ಹಾಸ್ಪಿಟಲ್ ಬರಬೇಕು. ಹೆಚ್ಚಿಗೆ 1 ಅವರ್ನಲ್ಲಿ ಬರೋಕ್ಕಾಗದೇ ಇದ್ರೂ 2-3 ಅವರ್ಸ್ ಒಳಗಾರು ಬಂದು ತೋರಿಸಲೇಬೇಕು. ಸ್ಟ್ರೋಕ್ ಹೊಡೆದ ಮೇಲೆ 6 ಗಂಟೆಗಿಂತ ಹೆಚ್ಚು ಸಮಯ ವ್ಯರ್ಥ ಮಾಡಿದ್ರೆ ಚಿಕಿತ್ಸೆ ಕಷ್ಟವಾಗುತ್ತೆ. ಚಿಕಿತ್ಸೆ ನೀಡುವಾಗ ಮೆದುಳಿನಲ್ಲಿ ಬ್ಲಾಕ್ ಆಗಿರೋ ರಕ್ತ ಸ್ರಾವವಾಗಿ ಪ್ರಾಣಕ್ಕೆ ಕಂಟಕ ಬರುತ್ತೆ. ಹಾಗಾದ್ರೆ ಬ್ರೈನ್ ಸ್ಟ್ರೋಕ್ ಬರದಂತೆ ತಡೆಯಲು ಜನಸಾಮಾನ್ಯರು ಏನ್ ಮಾಡ್ಬೇಕು ಗೊತ್ತಾ? BP, ಶುಗರು, ಲೈಪಿಡ್ಸ್ ಇದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು. ಹಂಗೆ ಎನ್ವಿರಾನ್ಮೆಂಟಲ್ ಫ್ಯಾಕ್ಟರ್ಸ್, ಎಕ್ಸಸೈಸ್ ಮಾಡದೇ ಇರೋರು ಎಕ್ಸಸೈಸ್ ಮಾಡಬೇಕು. ಅಟ್ಲೀಸ್ಟ್ 1 ಗಂಟೆ ದಿನಕ್ಕೆ ಚೆನ್ನಾಗಿ ಎಕ್ಸಸೈಸ್ ಮಾಡಬೇಕು. ವೇಟ್ ತುಂಬ ಜಾಸ್ತಿ ಇದ್ರೆ ವೇಟ್ ರಿಡಕ್ಷನ್ಗೆ ಪ್ರಯತ್ನ ಮಾಡಬೇಕು. ಆರೋಗ್ಯವೇ ಭಾಗ್ಯ. ಆರೋಗ್ಯ ರಕ್ಷಿಸಿಕೊಳ್ಳಲು ಎಲ್ಲರೂ ಗಮನ ಕೊಡಬೇಕು. ನಟ ಚಿರಂಜೀವಿಗೆ ಕೈಕೊಟ್ಟ ಆರೋಗ್ಯ ಪ್ರಾಣವನ್ನೇ ತೆಗೆದುಬಿಟ್ಟಿದೆ. ಹೋಗಿ ಬಾ ಬೆಳಕೆ, ಹೋಗಿ ಬಾ, ಹೋಗಿ ಬಾ ಬೆಳಕೆ, ಹೋಗಿ ಬಾ. ಆರೋಗ್ಯವೇ ಭಾಗ್ಯ. ಪ್ರತಿಭೆ, ಹಣ, ಆಸ್ತಿ ಎಲ್ಲ ಭಾಗ್ಯವನ್ನು ಹೊಂದಿದ್ದ ಚಿರಂಜೀವಿಯಿಂದ ಆ ವಿಧಿ ಆರೋಗ್ಯ ಭಾಗ್ಯ ಕಿತ್ತುಕೊಂಡಿದೆ. ಚಿರಂಜೀವಿಯ ಪ್ರಾಣವನ್ನು ಕಿತ್ತುಕೊಂಡಿದೆ. ಚಿತ್ರರಂಗದಲ್ಲಿ ಇನ್ನಷ್ಟು ಸಾಧನೆಯ ಮೆಟ್ಟಿಲು ಏರಬೇಕಿದ್ದ ಚಿರು ಅಕಾಲಿಕವಾಗಿ ಅಗಲಿದ್ದು ನುಂಗಲಾರದ ನೋವು, ತುಂಬಲಾರದ ನಷ್ಟ. ಇದೇ ಈ ಹೊತ್ತಿನ ಕಾರ್ಯಕ್ರಮ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ TV9.